ನಮಸ್ಕಾರ. ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಆಯೋಜಿಸಿರುವ ಬಂಜಾರ ನೌಕರರಿಗೆ 3ನೇ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಈ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ ಮತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಭಿಮಾನಿಗಳೇ, ಮಾನ್ಯರೇ ಮತ್ತು ಮಹನೀಯರೇ, ಪ್ರಥಮವಾಗಿ ನಾನು ಬಂಜಾರ ಸರ್ಕಾರಿ ನೌಕರರ ಸಂಘ ಏನಿದೆ 1991ರಿಂದ ತಾವು ಇದನ್ನು ಆರಂಭ ಮಾಡಿ ಈಗ ಆಲ್ಮೋಸ್ಟ್ ಮೋರ್ ದೆನ್ 3.5 ಡೆಕೇಡ್ಸ್ ಅಷ್ಟು ಇದನ್ನು ತಾವು ನಿರಂತರವಾಗಿ ನಡ್ಸ್ಕೊಂಡು ಬಂದಿದ್ದೀರಿ. ಎಲ್ಲರೂ ತಾವು ಈ ಪ್ರೆಸೆಂಟ್ ಇರೋರಿಗೂ ಮತ್ತು ಮೊದಲು ಯಾರ್ಯಾರು ಇಲ್ಲಿ ಸೇವೆ ಮಾಡಿದ್ದಾರೆ ಪ್ರತಿಯೊಬ್ಬರ ಒಂದು ಕಾಣಿಕೆಯನ್ನು ಅಥವಾ ಕೊಡುಗೆಯನ್ನು ನಾವು ಸೇವೆಯನ್ನು ಸ್ಮರಿಸುತ್ತಾ, ಈಗ ಇತ್ತೀಚೆಗೆ 3 ವರ್ಷಗಳಿಂದ ತಮ್ಮಲ್ಲಿ ಏನು ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಬಂಜಾರ ಸಮುದಾಯದವರು ಪ್ರೆಸೆಂಟ್ ಇದ್ದಾರೆ ಮತ್ತು ಅವರ ಕೊಡುಗೆ ಅಪಾರವಾಗಿದೆ. ನಮ್ಮ ರಾಜ್ಯ ಮತ್ತು ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಬಂಜಾರ ಕಮ್ಯುನಿಟಿ ಎಲ್ಲರ ಒಂದು ಸೇವೆ ತುಂಬ ಅಮೂಲ್ಯವಾಗಿದೆ ಮತ್ತು ಸುಮಾರು ತಲತಲಾಂತರಗಳಿಂದ ಆ ಐಡೆಂಟಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ. ಸಂಸ್ಕೃತಿ ಇರ್ಬೋದು, ಭಾಷೆ ಇರ್ಬೋದು. ಅದ್ರ ಜೊತೆಗೆ ತುಂಬ ಪ್ರಮುಖವಾಗಿ ನಾವು ಗುರುತಿಸಬೇಕಂತಂದರೆ ತಮ್ಮ ಸಮಾಜದಲ್ಲಿ ಒಂದು ಗ್ರೂಪ್ ಕೊಹೆಜನ್ ಏನಂತೀವಿ, ಒಂದು ಬಾಂಧವ್ಯ ಅದು ತುಂಬ ಪ್ರಬಲವಾಗಿದೆ ಮತ್ತು ಶೌರ್ಯ, ಒಂದು ಕರೇಜ್ ತುಂಬ ಅದನ್ನು ನಾವು ಗುರುತಿಸುವಂಥದ್ದು ಮತ್ತು ಸಹಾನುಭೂತಿ ಬಾಳ್ವೆ, ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಒಂದು ಬಾಳು, ಇವೆಲ್ಲ ಜೊತೆಗೆ ಈಗ ಇನ್ನೊಂದು ಸೇರಿಸಿರುವಂಥದ್ದು ಕ್ರೀಡೆ. ಈಗ ಇದರಲ್ಲಿ ಏನಾಗುತ್ತೆ, ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮ ನೌಕರರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಆರಕ್ಷಕ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಶಿಕ್ಷಣ ಇರ್ಬೋದು, ಈವನ್ ಜಸ್ಕಾಮ್ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ನಡುವೆ ಯಾವುದೇ ರೀತಿಯ ಒಂದು ಕೋಆರ್ಡಿನೇಷನ್ ಇದ್ದರೂ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕಲೆಕ್ಟಿವ್ ಗ್ರೋತ್, ಈ ಸಮಾಜವನ್ನು ನಾವು ಸದೃಢವಾಗಿ ಕಟ್ಟಲಿಕ್ಕೆ ಮತ್ತು ನಾವು ಸಮಾಜಕ್ಕೆ ನಾವು ಏನಾದರೂ ಕೊಡಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಸಮುದಾಯದಿಂದ ಆಯೋಜಿಸುವ ಈ ಕ್ರೀಡಾಕೂಟ ಈ ಬರೀ 3ನೇ ವರ್ಷ ಇದೆ. ಇನ್ನೂ 300 ವರ್ಷ ಆದರೂ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ. ಇನ್ನಷ್ಟು ಈಗೇನು ಜನ ಇಲ್ಲಿ ಕುಳಿತಿದ್ದಾರೆ ಇದರ ಸಂಖ್ಯೆ ದುಪ್ಪಟ್ಟು ಸುಮಾರು ಪಟ್ಟು ಹೆಚ್ಚಿಸಲಿ. ಇದ್ರ ಜೊತೆಗೆ ತಮಗೊಂದು ನಾನು ಕಿವಿಗೂ ಮಾತು ಕೊಡುವಂಥದ್ದು ಏನಂತಂದರೆ, ತಮಗೆ ಗುರ್ತಿದೆ ನಾವು ವೈಯಕ್ತಿಕವಾಗಿ ನಮ್ಮ ಬದುಕಲ್ಲಿ ಬದಲಾವಣೆ ಕಂಡುಕೊಳ್ಬೇಕಾದ್ರೆ ಮತ್ತು ನಮ್ಮಲ್ಲಿರುವ ಆಶೆಗಳನ್ನು ಅಥವಾ ನನಸುಗಳನ್ನು ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ನೀಡಬೇಕಂತಂದರೆ ಶಿಕ್ಷಣ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ತಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿ ಮತ್ತು ಅದರಲ್ಲಿರುವ ಪ್ರತಿಭೆಗಳನ್ನು ತಾವು ಗುರುತಿಸ್ತಾ ಇದ್ದೀರಿ. ಆ ಒಳ್ಳೆಯ ಕೆಲಸವನ್ನು ತಾವು ಮುಂದುವರಿಸಿ ತಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಅದರ ಜೊತೆಗೆ ತಮಗೆ ನನ್ನ ಸಜೆಷನ್ ಏನಂತಂದರೆ, ಈ ಸ್ಟ್ರೆಸ್ಫುಲ್ ವರ್ಕ್ ಲೈಫಲ್ಲಿ ಅಥವಾ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ತಮ್ಮ ಫಿಸಿಕಲ್ ಹೆಲ್ತ್ ಕಡೆಯೂ ತಾವು ಗಮನವನ್ನು ಕೊಡಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮಗೋಸ್ಕರ ಮತ್ತು ನಿಮ್ಮ ಕುಟುಂಬದಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಅಟ್ಲೀಸ್ಟ್ ಒಂದು 45 to 50 ಮಿನಿಟ್ಸ್ ಅಥವಾ 1 hour ಡೈಲಿ ಆ ಒಂದು ಟೈಮನ್ನು ತಾವು ತಮ್ಮಗೋಸ್ಕರ ಕೊಡಿ. ತಮ್ಮ ಎಲ್ಲರ ಬಾಳು ಆರೋಗ್ಯವಾಗಿರಲಿ ಮತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಏನು ಆ ಸ್ಪಿರಿಟ್ ಇದೆ, ಸ್ಪೋರ್ಟ್ಸ್ ಸ್ಪಿರಿಟ್ ಇರ್ಬೋದು, ನೆವರ್ ಗಿವಿಂಗ್ ಅಪ್ ಅದು ಇರ್ಬೋದು, ಎಲ್ಲವನ್ನು ಕೂಡ ತಾವು ಈ ಕ್ರೀಡಾಕೂಟದಿಂದ ತಾವು ಕಲಿತೀರಿ. ಅದನ್ನು ತಮ್ಮ ವೃತ್ತಿ ಜೀವನದಲ್ಲಿ ನೀವು ಅಳವಡಿಸ್ಕೊತೀರಿ ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಇದು ಸಕಾರಾತ್ಮಕ ಒಂದು ಪ್ರಭಾವವನ್ನು ಬೀಳುತ್ತೆ ಅಂತ ಆಶಿಸುತ್ತಾ, ಮತ್ತೊಂದು ಸಲ ನನಗೆ ಇಲ್ಲಿ ತಮಗೆ ಕರೆದು ತಮ್ಮೆಲ್ಲರ ಜೊತೆ ಉದ್ದೇಶನ ಮಾತಾಡಲಿಕ್ಕೆ ಅವಕಾಶ ಮಾಡಿ ತಮಗೆಲ್ಲರಿಗೂ ವಂದಿಸುತ್ತಾ, ಈ ಕ್ರೀಡಾಕೂಟ ಯಶಸ್ವಿಯಾಗಲಿ, ನಿಜವಾದ ಪ್ರತಿಭೆಗಳು ಹೊರಬರಲಿ ಅಂತ ಹೇಳುತ್ತಾ ನಾನು ಮಾತನಾಡುತ್ತೇನೆ. ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಹೋದರ ಬಸವರಾಜ್ ಬೆಳವಣಿಗೆ ಅವರೇ ಮತ್ತು ಈ ಬಂಜಾರ ನೌಕರರ ಸಂಘದ ಅಧ್ಯಕ್ಷರಾದಂಥ ಹರಿಶ್ಚಂದ್ರ ಅವರೇ ಮತ್ತು ಬಾಬು ಜಾಧವ್ ಅವರೇ, ಸತೀಶ್ ಸಿಂಗ್ ಅವರೇ, ಎಲ್ಲ ನನ್ನ ಸೋದರಿಯರೇ ಮತ್ತು ನೌಕರರ ಬಾಂಧವರೇ, ಇವತ್ತು ತಮ್ಮೆಲ್ಲರನ್ನ ಬಿಸಿಲಲ್ಲಿ ಕೂಡಿಸಿ ನಾವು ನೆರಳಲ್ಲಿ ಕೂತಿದ್ವಿ. ಕಳೆದ 3 ವರ್ಷಗಳಿಂದ ಬಂಜಾರ ಸಮುದಾಯದ ನೌಕರರು ಸೇರಿಕೊಂಡು ಇವತ್ತು
ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಿರೋದಕ್ಕೆ ನನಗೆ ಭಾಳ ಖುಷಿ ಆಗ್ತಿದೆ. ಹೆಚ್ಚು ಕಡಿಮೆ ನಾನು 2 ಕ್ರೀಡಾಕೂಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಸರ್, ಉದ್ಘಾಟನಾ ಸಮಾರಂಭದಲ್ಲಿ. ಅದು ನನಗೊಂದು ಹೆಮ್ಮೆ. ಯಾಕೆಂತಂದರೆ ಬಂಜಾರ ಸಮುದಾಯಕ್ಕೂ ಮತ್ತು ನನಗೂ ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕೆಂತಂದರೆ ನನ್ನನ್ನು ಚಿಕ್ಕವನಿರೋಕ್ಕಾಗಿ ನಾನು ಹೊತ್ಕೊಂಡು ತಿರುಗಾಡಿದ್ದು ಶಿವಲಾಲ್ ಅಂತ ಹೇಳಿ ನನ್ನ ತಾಂಡದ ಮನುಷ್ಯ. ಯಾಕೆಂತಂದ್ರೆ ಹೊತ್ಕೊಂಡು ತಿರುಗಾಡ್ತಿದ್ದ. ಅಂದರೆ ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಆತ ನನಗೆ ಹೊತ್ಕೊಂಡು ತಿರುಗಾಡ್ತಿದ್ದೆ. ಅಂಥ ಸಮುದಾಯದ ಜೊತೆ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಬಂಜಾರರು ಅಂತಂದರೆ ಇಡೀ ದೇಶದಲ್ಲೇ ಅತ್ಯಂತ ವಿಶಿಷ್ಟವಾದಂಥ ಭಾಷೆ, ಸಂಸ್ಕೃತಿ ಮತ್ತು ಕಲೆ, ಭಾಷೆ ಎಲ್ಲವನ್ನು ಹೊಂದಿದ್ದು, ವಿಶಿಷ್ಟವಾಗಿ ಸಂಪ್ರದಾಯ, ಅವರ ಜೀವನ ಶೈಲಿ ಎಲ್ಲವನ್ನು ವಿಶಿಷ್ಟವಾಗಿ ಹೊಂದಿದ್ದು ಅಂತಂದರೆ ಇಡೀ ದೇಶದಲ್ಲೇ ಒಂದೇ ಒಂದು ಏಕೈಕ ಸಮುದಾಯ ಅಂತಂದರೆ ಅದು ಬಂಜಾರ ಸಮುದಾಯ. ಚಪ್ಪಾಳೆ. ಯಾಕೆಂದರೆ ಬೇರೆ ಬೇರೆ ನಾವು ಹಿಂದೂಗಳು ಅಂತ ಹೇಳ್ಕೊತೀವಿ, ಬೇರೆ ಬೇರೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ, ಮುಸ್ಲಿಮ್ಗಳು, ಆದರೆ ಅವೆಲ್ಲರಕ್ಕಿಂತ ವಿಭಿನ್ನವಾಗಿ ತನ್ನದೇ ಅಂತ ಸೊಗಡು ಜನರನ್ನ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋದಾಗ ಅದ್ರ ಜೊತೆಗೆ ಬಂಜಾರರು ಲಂಬಾಣಿಗರು ಅಂತಂತಂದರೆ ಮೊದಲು ವಿಶ್ವಾಸಿಕರು. ಯಾಕೆಂತಂದರೆ ಈ ದೇಶದ ಸ್ವಾತಂತ್ರ್ಯ ಬರುವಂಥ ಹೋರಾಟದಲ್ಲಿ ಸಹ ಬಂಜಾರರ ಕೊಡುಗೆ ಭಾಳ ಅಪಾರವಾಗಿದೆ. ಯಾಕೆಂತಂದರೆ ಹಿಂದಿನ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಾವೇನು ನಮ್ಮ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಅಂತೇಳಿ ಕರಿತೀವಿ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಹೊತ್ತಿನಲ್ಲಿ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಬಂಜಾರರು, ಲಂಬಾಣಿ ಸಮುದಾಯದವರು. ಆ ಹೊತ್ತಿನಲ್ಲಿ ಇವತ್ತೇನು ರಮಾನಂದ ತೀರ್ಥರವರಾಗಿರ್ಬೋದು, ಸರ್ದಾರ್ ಶರಣಗೌಡ ಇನಾಮದಾರ್ ಆಗಿರ್ಬೋದು, ನಮ್ಮ ಭಾಗವ ಪಾಟೀಲರಾಗಿರ್ಬೋದು, ಈ ಪಾಟೀಲ್ ಕ್ರೀಡಾಂಗಣಕ್ಕೆ ಹೆಸರಿಟ್ಟು ಚಂದ್ರಶೇಖರ್ ಪಾಟೀಲ್ ಅವರು ಅವ್ರ ಜೊತೆ ಮದ್ದು ಗುಂಡುಗಳನ್ನು ಹಿಡ್ಕೊಂಡು ಅವ್ರ ಜೊತೆ ಎದೆ ಕೊಟ್ಟು ಅವತ್ತು ರಜಾಕರ ಮಿಲಿಟರಿ ಪಡೆ ವಿರುದ್ಧ ಹೋರಾಟ ಮಾಡಿದಂಥ ಕೆಚ್ಚು ಶ್ರೇಯಸ್ ಯಾರಿಸಂತಂದರೆ ಬಂಜಾರ ಸಮುದಾಯ ಅಂತ. ಈ ಥರ ಕಮಿಷನರ್ಸ್ ಮಾತು ಕರೇಜ್, ಧೈರ್ಯ ಅಂತಂತಂದರೆ ನಿಮ್ಮನ್ನು ನೋಡಿ ಕಲಿಬೇಕು, ವಿಶ್ವಾಸ ಅನ್ನೋದನ್ನು ಬಂಜಾರ ಸಮುದಾಯದಿಂದ ಕಲಿಬೇಕು, ಪ್ರೀತಿಸುವ ಗುಣ ಅನ್ನೋದನ್ನು ಬಂಜಾರದಿಂದ ಕಲಿಬೇಕು, ಮತ್ತೊಬ್ಬರನ್ನ ಗೌರವಿಸೋದು ಅಂತಂದರೆ ಬಂಜಾರ ಸಮುದಾಯದಿಂದ ಕಲಿಬೇಕು. ಅಂತ ಒಂದು ಶ್ರೇಷ್ಠ ಸಂಸ್ಕೃತಿ ಹೊಂದಿದಂಥ ಬಂಜಾರ ಸಮುದಾಯದವರಿಗೆ ಮೊದಲು ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದರೆ ನಾನು ಹೆಚ್ಚು ಕಡಿಮೆ ನಮ್ಮ ಎಡ್ರಾಮಿಯಲ್ಲಿ, ನಾನು ಊರಿನಲ್ಲಿ ಏನಿದೆಲ್ಲ ತಾಂಡ ಮತ್ತು ಊರು ಎರಡೂ ಅಟ್ಯಾಚ್ ಇದೆ, ಭಾಳ ದೂರ ಏನಿಲ್ಲ. ಹೀಗಾಗಿ ನಮಗೆ ಭಾಳ ಬಾಂಧವ್ಯ ಅಲ್ಲಿ ಸಂಬಂಧಗಳು. ನನಗೆ ಈ ವಿಶೇಷವಾಗಿ 2001 ಇಸ್ವಿಯಲ್ಲೇನು ಈ ಕೊಂಚಾವರಂ ತಾಂಡ ಪ್ರದೇಶದಲ್ಲಿ ಮಕ್ಕಳ ಮಾರಾಟ ಪ್ರಕರಣ ಬೆಳಕಿಗೆ ಬಂತಲ್ಲ, ಬಂದಾಗಿನಿಂದನೂ ಈ ಬಂಜಾರ ಸಮುದಾಯದ ಜೊತೆ ನಿರಂತರವಾಗಿ ಒಡನಾಟ. ಅಂದರೆ ಅಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಬರೆಯುವುದಾಗಲಿ, ಅಲ್ಲಿನ ಜನರ ನೋವುಗಳನ್ನು ಎತ್ತಿಡಿಯುವಂಥ ಕೆಲಸವನ್ನು ಆ ಸಮುದಾಯ ಆರಂಭದಿಂದ 2001ರಿಂದ ಭಾಳ ಮಾಡ್ಕೊಂಡು ಬಂದ ಪರಿಣಾಮವಾಗಿ ಬಂಜಾರರ ಜೊತೆ ಇವತ್ತು ನನಗೊಂದಿಷ್ಟು ಒಡನಾಟ ಬೆಳೀತು ಅಂತ ಹೇಳಕ್ಕೆ ನನಗೆ ಖುಷಿ ಅನ್ನಿಸ್ತದೆ. ಆ ಬಂಜಾರ ಸಮುದಾಯದವರು ಎಷ್ಟು ಸಮಸ್ಯೆಗಳನ್ನಿದ್ದರೆ ಸಹ ಆ ನೋವನ್ನು, ತ್ರಾಸನ್ನು ತಾವು ನುಂಗಿಕೊಂಡು ಹೇಗೆ ಇವತ್ತು ದೀಪ ತನ್ನನ್ನು ಸುಟ್ಟುಕೊಂಡು ಬೆಳಕು ಕೊಡ್ತದೋ ಹಾಗೆ ಬಂಜಾರ ಸಮುದಾಯದ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ನಾನು ಈ ಬಂಜಾರ ನೌಕರ ಸಂಘದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಆಟೋಟಗಳು, ಯಾಕೆ ವಿಭಾಗ ಮಟ್ಟದ ಕ್ರೀಡಾಕೂಟಗಳಿಲ್ಲ, ಆದರೆ ಯಾಕಂದರೆ ಕಲಬುರಗಿ ಅಂತ ಅನ್ನೋದು ಈ ಕಲ್ಯಾಣ ಕರ್ನಾಟಕದಲ್ಲಿ ಬಂಜಾರರ ಏನು ನಾವು ಪವರ್ ಪಾಯಿಂಟ್ ಅಂತ ಕರಿತೀವಲ್ಲ, ಶಕ್ತಿ ಕೇಂದ್ರ ಇದ್ದಂತೆ ಕಲಬುರಗಿ ಅಂತಂದರೆ ಅತಿ ಹೆಚ್ಚು ಬಂಜಾರರಿರ್ತಕ್ಕಂಥ ಜಿಲ್ಲೆ ಅಂತಂದರೆ ಅದು ಕಲಬುರಗಿ, ಕಲ್ಯಾಣ ಕರ್ನಾಟಕ. ಈ ದಾವಣಗೆರೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ಬೋದು, ಆದರೆ ನಾವು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕವನ್ನು ಹೋಲಿಸುವ ಅತಿ ಹೆಚ್ಚು ಬಂಜಾರ ಸಮುದಾಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟ ಆಗಲಿ ಅಂತ ಹಾರೈಸ್ತಾ, ಸರ್ಕಾರ ಒಂದು ಈ ಬಂಜಾರ ಸಂಪ್ರದಾಯ, ಕಲೆ, ಸಂಸ್ಕೃತಿ ಮತ್ತು ಆಚಾರ ವಿಚಾರ ಸಂಶೋಧನೆ ಮಾಡಲಿಕ್ಕೆ ಒಂದು ಕೇಂದ್ರ ಮಾಡ್ತೀವಿ ಅಂತ ಹೇಳಿದ್ರು. ಅದು ಬರಲಿಲ್ಲ, ಅದು ಕೊಂಚಾವರಂದಲ್ಲಿ ಮಾಡ್ತೀವಿ ಅಂತ ಹಿಂದೆ ಘೋಷಣೆ ಮಾಡಿದ್ವಿ. ಅದನ್ನು ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಾಯಪೂರ್ವಕ ಅಂತಲ್ಲ, ಆದರೆ ತಾವೆಲ್ಲರೂ ಸೇರಿಕೊಂಡು ಒಂದು ಪ್ರಯತ್ನ ಮಾಡಿದ್ರೆ ಆ ಭಾಷೆಯ, ಸಂಸ್ಕೃತಿಯ ಸೊಗಡನ್ನು ಉಳಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಒಂದು ಸಂಶೋಧನಾ ಕೇಂದ್ರದ ಅದು ಕಲಬುರಗಿ ಜಿಲ್ಲೆಗೆ ಬರಲಿ ಅಂತ ಹಾರೈಸಿದ್ರೆ, ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಆ ಸಂಶೋಧನಾ ಕೇಂದ್ರ ಕಲಬುರಗಿಗೆ ಬರ್ತದೆ. ಆ ಮೂಲಕ ಬಂಜಾರ ಭಾಷೆಯ ಲಿಪಿ ಸಂಶೋಧನೆ ಮಾಡುವುದು, ಅದನ್ನು ಲಿಪಿಗೆ ಒಂದು ಭಾಷೆಗೆ ಅಕ್ಷರ ಸ್ವರೂಪ ಕೊಡುವಂಥದ್ದು ಮತ್ತು ಬೇರೆ ಬೇರೆ ಸಂಶೋಧನಾ ಕೆಲಸಗಳಿಗೆ ಕರಕುಶಲ ಕೆಲಸ ಆಗಿರ್ಬೋದು, ಅವರ ಸಂಸ್ಕೃತಿ ಅದನ್ನೆಲ್ಲ ಹಿಡಿದಿಟ್ಟುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕೆಲಸ ಆಗಲಿ ಅಂತ ಹಾರೈಸ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನೌಕರ ಸಂಘದ ಎಲ್ಲರಿಗೂ ಮತ್ತು ತಮ್ಮೆಲ್ಲರಿಗೂ ಒಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಗೌರವಾಟಿ. ಎಲ್ಲ ನೌಕರ ಬಾಂಧವರೇ, ಇವತ್ತು ತಮ್ಮ ಸಂಘ 1991ರಲ್ಲಿ ಪ್ರಾರಂಭಗೊಂಡು ಅನೇಕ ವಿನೂತನವಾಗಿರ್ತಕ್ಕಂಥ ಸಮುದಾಯದ ನೌಕರರಿಗೆ ಮತ್ತು ಸಮುದಾಯದ ಮಕ್ಕಳಿಗೆ ಒಂದು ಸ್ಫೂರ್ತಿಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದು, ಅದರಲ್ಲಿ ಕ್ರೀಡಾಕೂಟ ಕೂಡ ಒಂದು. ಆಗ ಮಾತ್ರ ಮಾನಸಿಕವಾಗಿ ಸದೃಢವಾಗಿರುತ್ತೆ.
ಹಾಗಾಗಿ ನಾವೆಲ್ಲರೂ ನಮ್ಮ ಕೆಲಸ ಮಾಡುವುದರ ಜೊತೆಗೆ ಇಂಥ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಸೊ ಕಳೆದ ಏಪ್ರಿಲ್ ತಿಂಗಳಲ್ಲಿ 2 ದಿನ ಒಂದು ಕ್ರೀಡಾಕೂಟವನ್ನು ಕೂಡ ಈ ನಮ್ಮ ಸರ್ಕಾರಿ ನೌಕರ ಸಂಘದ ಕ್ರೀಡಾಕೂಟದಲ್ಲಿ ಹೆಚ್ಚು ನೌಕರರು ಪಾಲ್ಗೊಳ್ತಾರೆ ಅಂತಕ್ಕಂಥ ಸಂತೋಷವನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಒಂದು ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ